ಒಡಿಶಾದ ಜಗತ್ಸಿಂಗಪುರ ಜಿಲ್ಲೆಯ ಕುಜಾಂಗ್ ತೆಹಸಿಲ್ನ ಪರದೀಪ್ಗಢ್ನಲ್ಲಿ ಅತಿ ವಿರಳ ಘಟನೆಯೊಂದು ನಡೆದಿದೆ. ಮಾರಣಾಂತಿಕ ರೆಸಲ್ಸ್ ವೈಪರ್ ಹಾವು ಕಚ್ಚಿದ್ರೂ ವ್ಯಕ್ತಿಯೊಬ್ಬ ಬದುಕಿರುವುದು ಎಲ್ಲರನ್ನ ಆಶ್ಚರ್ಯಚಕಿತರನ್ನಾಗಿಸಿದೆ. ಕಚ್ಚಿದ ನಂತರ ಹಾವು ಸಾವನ್ನಪ್ಪಿದೆ. ವರದಿಯ ಪ್ರಕಾರ ವ್ಯಕ್ತಿಯೊಬ್ಬ ರೆಸಲ್ಸ್ ವೈಪರ್ ಹಾವನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿಸಿ ತಂದಿದ್ದ. ಪರದೀಪ್ಗಢ್ ಗ್ರಾಮಕ್ಕೆ ಬಂದ ನಂತರ ರಸ್ತೆಯ ಪಕ್ಕದಲ್ಲಿ ಕುಳಿತು ವಿಷಪೂರಿತ ಹಾವಿನೊಂದಿಗೆ ಆಟವಾಡಲು ಪ್ರಾರಂಭಿಸಿದ್ದಾನೆ. ಹಾವು ಹಿಡಿಯಲು ಯತ್ನಿಸುವಾಗ ಹಾವು ಆತನ ಕೈಗೆ ಕಚ್ಚಿದೆ. ಆದರೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದ್ದು ಏನಂದ್ರೆ ಹಾವು ಕಚ್ಚಿದ ಕೆಲವೇ ಕ್ಷಣಗಳಲ್ಲಿ ಸತ್ತೇ ಹೋಯಿತು. ಆದರೆ ವ್ಯಕ್ತಿ ಮಾತ್ರ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದ. ನಂತರ ವ್ಯಕ್ತಿಯು ಹಾವಿನ ಅಂತ್ಯಕ್ರಿಯೆ ನೆರವೇರಿಸಿ ಬೆಂಕಿಯಲ್ಲಿ ಸುಟ್ಟಿದ್ದಾನೆ. ಇದನ್ನ ನೋಡಿದ ಕೆಲವರು ಈ ಅಪರೂಪದ ಕ್ಷಣವನ್ನ ತಮ್ಮ ಫೋನ್ಗಳಲ್ಲಿ ಸೆರೆ ಹಿಡಿದಿದ್ದು ಇತರರೊಂದಿಗೆ ಹಂಚಿಕೊಂಡ ನಂತರ ಹಲವಾರು ವಿಡಿಯೋಗಳು ವೈರಲ್ ಆಗಿವೆ. ಈ ಘಟನೆ ಸ್ಥಳೀಯರಲ್ಲಿ ಚರ್ಚೆಯ ವಿಷಯವಾಗಿದೆ. ಅದೇಗೋ ಕೆಲವರು ಆ ವ್ಯಕ್ತಿಯ ಮಾನಸಿಕ ಅಸ್ವಸ್ಥ ಎಂದು ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಹಾವು ಹಿಡಿಯಲು ಯತ್ನಿಸುವಾಗ ಹಾವು ಆತನ ಕೈಗೆ ಕಚ್ಚಿದೆ. ಆದರೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದ್ದೇನೆಂದ್ರೆ ಹಾವು ಕಚ್ಚಿದ ಕೆಲವೇ ಕ್ಷಣಗಳಲ್ಲಿ ಆ ಹಾವೇ ಸತ್ತಿದೆ ಹೊರತು ಆ ವ್ಯಕ್ತಿಗೆ ಮಾತ್ರ ಏನೂ ಆಗಿಲ್ಲ. ಆ ವ್ಯಕ್ತಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದ. ನಂತರ ವ್ಯಕ್ತಿಯು ಹಾವನ್ನ ಅಂತ್ಯಕ್ರಿಯೆ ನೆರವೇರಿಸಿ ಬೆಂಕಿಯಲ್ಲಿ ಸುಟ್ಟಿದ್ದಾನೆ. ಇದನ್ನ ನೋಡಿದಂತಹ ಅಲ್ಲಿ ನೆರೆದಿದ್ದ ಕೆಲವರು ನಿಜಕ್ಕೂ ಕೂಡ ಆಶ್ಚರ್ಯಗೊಂಡಿದ್ದಾರೆ. ಜೊತೆಗೆ ತಮ್ಮ ಮೊಬೈಲ್ನಲ್ಲಿ ವಿಡಿಯೋವನ್ನ ಸೆರೆ ಹಿಡಿದಿದ್ದು ಇತರರೊಂದಿಗೆ ಹಂಚಿಕೊಂಡಿದ್ದಾರೆ. ಹಲವಾರು ವಿಡಿಯೋಗಳು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿವೆ.